ಅಕ್ಕ ಸಾವಿತ್ರಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಗೋಳ ಅಂತ ಹೇಳ್ತಿರ್ತಾಳೆ. ತಂಗಿ ಕೇಕೆ ಹಾಕೊಂಡು ನಗ್ತಿರ್ತಾಳೆ. ಎಂಥ ಬ್ರೇಕ್ ಪಾಯಿಂಟ್ ಇತ್ತು ನಿಲ್ಲಿಸ್ಬಿಟ್ಟಿಯಲ್ಲೇ ಶ್ರೀನಿವಾಸ. ಒಳ್ಳೆ ಮುಹೂರ್ತ ನೋಡಿ ಎಡಗಾಲಿಟ್ಟು ಪ್ರವೇಶ ಮಾಡೇ ಬಿಡ್ತು. ಸತ್ಯ ಬಾಯಿಲೆ. ತಿಂಡಿ ತಿಂದ್ಯಾ? ತಿಂದಿಲ್ಲ. ಸಾವಿತ್ರಿ ಅಡಿಗೆ ಮನೆ ಕೆಲಸ ಮುಗಿಸಿದವಳು ರೂಮ್ಗೆ ಹೋಗಿ ಕೂತಿದ್ದಾಳೆ. ಅವಳು ಯಾವತ್ತೂ ಹಾಗಿರೋಳಲ್ಲ. ಏನಾಗಿದೆ? ಏನಿಲ್ಲ ಅಣ್ಣ. ಫಂಕ್ಷನ್ ಮುಗಿದ್ರು ಸಂಭ್ರಮ ಕಡಿಮೆ ಆಗಿರೋದಿಲ್ಲ. ಮಾರನೇ ದಿವಸನೂ ಅದೇ ಗುಂಗ್ನಲ್ಲಿರ್ತಾರೆ. ಆದ್ರೆ ನಿಮ್ಮಿಬ್ರಲ್ಲೂ ಅದು ಕಾಣ್ತಾ ಇಲ್ಲ. ಫಂಕ್ಷನ್ ಹೇಗಾಯ್ತು? ಚೆನ್ನಾಗಾಯ್ತಣ್ಣ. ಫಂಕ್ಷನ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಾ? ಇಲ್ಲ ಅಣ್ಣ, ಏನಾಗಿಲ್ಲ. ನಿಜ ಹೇಳಬೇಕು. ಬೇಜಾರಾಯ್ತಣ್ಣ. ಯಾಕೆ? ಅತ್ತೆ, ಇದೇನಿದು? ಸ್ಯಾರಿ ಸುಟ್ಟು ಹೋಗಿದೆ. ಅದು ಹೇಗೆ ಸಾಧ್ಯ ಸತ್ಯ? ನನ್ನ ಹತ್ರ ಸೀರೆ ತೋರಿಸಿದಾಗ ಚೆನ್ನಾಗೇ ಇತ್ತು. ಬಾಕ್ಸ್ ಒಳಗಡೆ ಹಾಕಿ ಗಿಫ್ಟು ಅಂತ ಕೊಡೋದ್ರೊಳಗಡೆ ಹರಿದಿದೆ ಅಂದ್ರೆ ಏನರ್ಥ? ಅದೇ ಗೊತ್ತಾಯ್ತಿಲ್ಲ ಅಣ್ಣ. ಸಾವಿತ್ರಿ ಬೇಜಾರಾಗಿದ್ಲು. ಅದಾದ್ಮೇಲೆ ಫಂಕ್ಷನ್ ಅಲ್ಲಿ ಕಳೆನೇ ಇರ್ಲಿಲ್ಲ. ಎಲ್ರು ಸಾವಿತ್ರಿನ ಹೆಂಗ್ ನೋಡ್ತಿದ್ರು ಗೊತ್ತಾ? ಪಾಪ ಇದ್ರಲ್ಲಿ ಅವಳು ತಪ್ಪೇನಿದೆ? ಯಾರಾದ್ರೂ ಹರಿದೋಗಿರೋ ಸೀರೆನ ಗಿಫ್ಟ್ ಬಾಕ್ಸ್ ಹಾಕಿ ಗಿಫ್ಟು ಅಂತ ಕೊಡ್ತಾರ? ತನ್ನನ್ನು ಹಾಗೆ ನೋಡ್ತಿದ್ರು ಅನ್ನೋದಕ್ಕಿಂತ ತನ್ನಿಂದ ಫಂಕ್ಷನ್ ಹಾಳಾಯ್ತಲ್ಲ ಅಂತ ಕೊರಗೋ ಅವಳಿಗೆ. ಪಾಪ ತುಂಬಾ ಸಂಭ್ರಮದಿಂದ ಓಡಾಡ್ತಾ ಇದ್ಲು. ತಂದೆ ತಾಯಿ 25ನೇ ವರ್ಷದ ಆನಿವರ್ಸರಿ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಲು. ನಿನ್ನೆಯಿಂದ ಏನು ತಿಂದಿಲ್ಲ ಅಣ್ಣ ಅವಳು. ಬಟ್ ಯಾರು ಮಾಡ್ತಾರೆ ಇದನ್ನೆಲ್ಲ? ಅವಳೇ ಅಂತಲ್ಲ, ಅನುಮಾನ ಅಷ್ಟೇ. ಫಂಕ್ಷನ್ ಹಿಂದಿನ ದಿವಸ ನಮ್ ರೂಮಿಗೆ ಬಂದಿದ್ದಂತೆ ವಿನುತಾ. ವಿನುತಾ, ವಿನುತಾ, ಮನುಷ್ಯಳು ಅನ್ನಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೆ ಇರೋಳು ನೀನು.
ಒಡ ಹುಟ್ಟಿದ ಅಕ್ಕನಿಗೆ ದ್ರೋಹ ಮಾಡ್ತೀಯಲ್ಲ, ಇನ್ನ ನೀನು ಆ ರಾಕ್ಷಸಿಗೆ ತಕ್ಕ ಸೊಸೆ. ಸಾವಿತ್ರಿ ಬಂಗಾರದಂತವಳು, ಅಂಥವಳಿಗೆ ಮೋಸ ಮಾಡೋಕೆ ಹೇಗೆ ಮನಸ್ಸು ಬಂತು ನಿನಗೆ? ನಾನೇನ್ ಮಾಡ್ದೆ ಮಾವ? ಸಾವಿತ್ರಿ ತನ್ನ ತಾಯಿಗೆ ಅಂತ ತಂದ ಸೀರೆನ ಸುಟ್ಟು ಹಾಕಿದ್ದು ಯಾರು ಅಂತ ನಮಗೆ ಗೊತ್ತಾಗಿದೆಯಾ ಅನ್ನೋದನ್ನ ತಿಳ್ಕೊಬೇಕಾ? ಮಾವ, ಇನ್ಯಾರು ನೆನೆ ಸಾವಿತ್ರಿ ರೂಮ್ಗೆ ಹೋಗಿದ್ದಿದ್ದು? ಥ, ಪಾಪ ಪ್ರಜ್ಞೆನೂ ಇಲ್ಲದ ಕಲ್ಲು ಮನಸ್ಸು ನಿಂತು. ಒಂದು ವಿಷಯನ ನೀನು ಯಾವತ್ತೂ ನೆನಪಿನಲ್ಲಿ ಇಟ್ಕೋಬೇಕು. ನೀನು ಇವತ್ತಿ ಮನೇಲಿ ಇದೀಯಾ ಅಂದ್ರೆ, ನಿನಗೆ ಇವತ್ತಿಲ್ಲಿ ಜಾಗ ಇದೆ ಅಂದ್ರೆ ಅದು ಸಾವಿತ್ರಿ ಕೊಟ್ಟ ಭಿಕ್ಷೆ. ನನ್ನ ತಂಗಿ ಕಷ್ಟ ಕಾಣದೇ ಇರೋಳು, ಅವಳು ನೆಲೆ ಇಲ್ಲದೆ ಪಾಡು ಪಡಬೇಕಾಗತ್ತೆ. ದಯವಿಟ್ಟು ಅವಳನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಡಿ ಅಂತ ನನ್ನನ್ನ ಪರಿಪರಿಯಾಗಿ ಬೇಡ್ಕೊಂಡ್ಳು. ನಿನ್ನಂಥ ವಿಷ ಜಂತುನ ಈ ಮನೆಯಲ್ಲಿ ಉಳಿಸ್ಕೊಂಡ್ಳು. ನಿನ್ನ ಮೊಸಳೆ ಕಣ್ಣೀರಿಗೆ ಕರಗೋನಲ್ಲ ನಾನು. ಸಾವಿತ್ರಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ನೀನು. ಅವಮಾನ ಏನಿಲ್ಲ, ಮಾಡಿದ ಅನಾಹುತನ ಸರಿಪಡಿಸಕ್ಕಾಗಲ್ಲ. ಕಡೆ ಪಕ್ಷ ಬೇಸರನಾದ್ರೂ ಪಟ್ಕೊ. ಸಾವಿತ್ರಿನ ಕ್ಷಮೆ ಕೇಳಿದ್ರೆ ಮಾತ್ರ ಈ ಮನೆಯಲ್ಲಿ ಜಾಗ, ಅದು ನನ್ನ ಎದುರಿಗೆ ಆಗ್ಬೇಕು. ಸಾವಿತ್ರಿ, ಸಾವಿತ್ರಿ. ಅಣ್ಣ, ಸಾವಿತ್ರಿ ಇಲ್ಲ, ದೇವಸ್ಥಾನಕ್ಕೆ ಹೋಗೋಳೆ. ಸಾವಿತ್ರಿ ಬಂದು ನೀನು ಅವಳನ್ನ ಕ್ಷಮೆ ಕೇಳಿ ಅವಳು ಕ್ಷಮಿಸಿದ್ದೀನಿ ಅಂದ್ರೆ ನೀನು ಮತ್ತೆ ಈ ಮನೆ ಒಳಗೆ ಕಾಲಿಡಬಹುದು. ಅಲ್ಲಿವರೆಗೂ ನಿನ್ನ ಜಾಗ ಈ ಮನೆ ಹೊಸಲಿಂದ ಆಚೆ, ಔಟ್. ವಿನುತಾ, ವಿನುತಾ, ಮೈಯೆಲ್ಲ ಸುಡ್ತಾ ಇದೆ, ಜ್ವರ ಬರ್ತಾ ಇದೆ, ನಡುಗ್ತಾ ಇದೆಯಾ ವಿನುತಾ? ಗಾಳಿನಲ್ಲಿ ಯಾರಾದ್ರೂ ಹೊರಗಡೆ ಕೂರ್ತಾರ? ನಡಿ ಒಳಗೆ. ಬೇಡ ಪ್ರತಾಪ್. ವಿನುತಾ, ನಿಂಗಿನ್ ತಲೆ ಕೆಟ್ಟಿದ್ಯಾ? ವಿನುತಾ, ಏನಾಯ್ತು? ಏನಿದು? ನೀವ್ ಅನ್ಕೊಂಡಾಗೇನೆ ಮಾವನು ನಾನೇ ಸೇರಿದ್ದು. ಸುಟ್ಟಿದ್ದಂತ?
ಸಾವಿತ್ರಿ ತನ್ನ ತಾಯಿಗೆ ಅಂತ ತಂದ ಸೀರೆನ ಸುಟ್ಟು ಹಾಕಿದ್ದು ಯಾರು ಅಂತ ನಮಗೆ ಗೊತ್ತಾಗಿದೆಯಾ ಅನ್ನೋದನ್ನು ತಿಳ್ಕೊಬೇಕಾ? ಸಾವಿತ್ರಿ ಬಂದು ನೀನು ಅವಳನ್ನ ಕ್ಷಮೆ ಕೇಳಿ ಅವಳು ಕ್ಷಮಿಸಿದ್ದೀನಿ ಅಂದರೆ ನೀನು ಮತ್ತೆ ಈ ಮನೆ ಒಳಗೆ ಕಾಲಿಡ. ಸಾವಿತ್ರಿನೇ ಹೇಳಿರೋದು ಮಾವನ್ಗೆ ನಾನೇ ಸೀರೆ ಸುತ್ತಿರೋದು ಅಂತ. ಈಗ ನಡಿ ಒಳಗೆ. ಸಾವಿತ್ರಿ ಬಂದ್ಮೇಲೆ ಎಲ್ಲ ಕ್ಲಾರಿಫೈ ಮಾಡದೆ ಬಿಡಲ್ಲ. ಏನ್ ಅನ್ಕೊಂಡಿದಾರ ಎಲ್ರು? ಇಲ್ಲಪ್ಪ, ನಾನು ಒಳಗೆ ಬರಲ್ಲ. ಸಾವಿತ್ರಿ ಅಕ್ಕ ಬಂದ್ಮೇಲೆ ಅವಳ ಹತ್ರ ಕ್ಷಮೆ ಕೇಳ ಒಳಗೆ ಬರ್ಬೇಕು ಅಂತ ಹೇಳಿದ್ದಾರೆ ಮಾವ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೇನೆ. ಸಾವಿತ್ರಿ ಈ ಹೊತ್ತಲ್ಲಿ ಎಲ್ಲಿರ್ತಾಳೆ ಅಂತ ನನಗೆ ಗೊತ್ತು. ನಡಿ ಹೋಗೋಣ. ಅವಳು ಚಾಡಿ ಮಾತಿಂದ ಈ ಮನೇಲಿ ಏನೆಲ್ಲ ಅನುಭವಿಸೋಗಾಗಿದೆ ಅಂತ ಅವಳು ನೋಡ್ಲಿ. ಸಾವಿತ್ರಿನೂ ಬಿಡಲ್ಲ, ಅಪ್ಪನೂ ಬಿಡಲ್ಲ. ಏನ್ ಅನ್ಕೊಂಡಿದ್ದಾರೆ ಇವರು? ಹೊಂದ್ಕೊಂಡು ಹೋಗೋಣ ಅಂತ ನೋಡಿದಷ್ಟು ಇವ್ರು ಜಾಸ್ತಿ ಆಗ್ತಾ ಇದೆ. ನಡಿ ಹೋಗೋಣ. ದೀಪ್ತಿ, ಏನಮ್ಮ ಇದು ಇಷ್ಟೊಂದು ಬಟ್ಟೆ? ವಾಶ್ ಮಾಡಿ ಒಣಗಾಕಿದೆ ಮಾವ, ಒಂದ್ ತಗೊಂಡ್ ಬಟ್ಟೆನೂ ಇದೆಯಾ? ಹಾ ಇದೆ ಸರಿ, ಪದ್ಮನ್ ಕೇಳು, ಒಂದ್ ಪ್ಯಾಂಟು ಒಂದ್ ಶರ್ಟ್ ಐರನ್ ಮಾಡಿರೋದಕ್ಕೆ ಆಫೀಸ್ಗೆ ಹಾಕೊಂಡು ಹೋಗ್ಬೇಕು. ಮಾವ. ಐರನ್ ಮಾಡೋದಿಕ್ಕೆ ಅತ್ತೆನೇ ಆಗ್ಬೇಕಾ? ನಾನೇ ಮಾಡ್ತೀನಿ ಬಿಡಿ. ನಿನಗೆ ಯಾಕಮ್ಮ ತೊಂದ್ರೆ? ಇರೋ ಕೆಲಸ ಸಾಲದಾ? ತೊಂದ್ರೆ ಏನಿಲ್ಲ ಮಾವ, ಹೇಳಿ ಯಾವ ಶರ್ಟ್ ಐರನ್ ಮಾಡ್ಬೇಕು? ಇಲ್ಲಿ ಹಾ, ಇದೊಂದು ಶರ್ಟ್, ಹಾ ಇನ್ನೊಂದು ಪ್ಯಾಂಟ್ ಐರನ್ ಮಾಡಿ. ಸರಿ ಮಾವ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಿದ್ದೀರಾ ಸಾವಿತ್ರಿ? ಬೇಡ್ಕೊಳ್ಳಿ. ನಿಮ್ ತಂಗಿ ಸತ್ತೋದ್ರೆ ಈಗಿರೋ ಭಾಗ್ಯ ಶಾಶ್ವತವಾಗಿ ನಿಮ್ಗೆ ಇರುತ್ತೆ. ಬೇಡ್ಕೊಳ್ಳಿ ಹಾಗಂತ. ಮುಟ್ಬೇಡಿ ನನ್ನ ಹೆಂಡ್ತಿನ. ಯಾಕೆ ಪ್ರತಾಪ್, ಏನಾಯ್ತು ಇವಳಿಗೆ? ಯಾಕೆ ಹಿಂಗ್ ಕರ್ಕೊಂಡ್ ಬಂದಿದ್ರ? ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಆಟ ಆಡ್ಬೇಡಿ. ವಿನುತ ಸಾಯೋದೇ ನಿಮ್ಗೆ ಮುಖ್ಯ ಆಗಿತ್ತು ತಾನೆ? ಸಾಯಲಿ ಬಿಡಿ. ಯಾಕೆ ಏನೇನೋ ಮಾತಾಡ್ತಿದ್ರ ಪ್ರತಾಪ್? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಇವಳು ಈ ಸ್ಥಿತಿ ಕಾರಣ ಯಾರು ಅನ್ಕೊಂಡ್ರಿ? ನೀವೇ. ನಾನಾ? ಹೌದು, ನೀವೇ. ಅತ್ತೆ ಸೀರೆ ಸುಟ್ಟಿದ್ ವಿನೂತ ಅಂತ ಅಪ್ಪಂಗೆ ಹೇಳಿದ್ ನೀವೇ ತಾನೆ? ನಾನ್ ಮಾವಂಗ್ ಹೇಳಿಲ್ಲ ಪ್ರತಾಪ್. ಸರಿ ಬಾಯ್. ನಿಮ್ ಮಾತು ಕೇಳ್ಕೊಂಡು ಅಪ್ಪ ವಿನೂತಂಗೆ ಹಿಗ್ಗಮುಗ್ಗ ಹೊಡೆದಿದ್ದಾರೆ. ದೇವ್ರಾಣೆ ನಾನು. ಬೇಡ, ನಿಮ್ ಪಾಪಕ್ ದೇವ್ರನ್ನ ಯಾಕೆ ಎಳಿತೀರಾ? ನಿಮ್ಗೆ ಇದೇ ಬೇಕಾಗಿತ್ತು. ಅಪ್ಪನ ವಿಶ್ವಾಸ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ವಿನೂತ ಮೇಲೆ ಅಪವಾದ ಹಾಕಿದ್ದೀರಾ. ಹೇಗಿದ್ರು ಅಪ್ಪನ ಸಿಂಪತಿ ನಿಮ್ಗೆ ಸಿಗೋದು ಅಂತ ಗೊತ್ತಲ್ವ ನಿಮ್ಗೆ? ನಾವು ಸಾಯ್ತೀವಿ, ನೀವು ಸುಖವಾಗಿರಿ. ಏನಾಯ್ತೆ? ತಗೊಳ್ಳಿ, ನಮ್ಮಿಬ್ರು ಸಾಯಿಸಿ. ತಗೊಳ್ಳಿ.
ಇತ್ತೀಚೆಗೆ ಸುಟ್ಟು ಬಟ್ಟೆ ನಮ್ಮಲ್ಲಿ ಯಾವುದು ಅಂದಮೇಲೆ ಇದು ಹೇಗೆ? ಪದ್ಮ, ಸಾವಿತ್ರಿ ಫಂಕ್ಷನ್ ನಲ್ಲಿ ನಿನ್ಗೆ ಹೊಸ ಸೀರೆ ಕೊಟ್ಟಲ್ಲ, ನೀನು ಉಟ್ಕೊಂಡಿದ್ದೆ ನೋಡು, ಅದು ಸುಟ್ಟು ಹೋಗಿತ್ತಲ್ಲ, ಅದೇ ಅಂಟ್ಕೊಂಡಿರೋದಕ್ಕೆ. ಯಾರು ಮಾಡಿರಬಹುದು? ಸಾವಿತ್ರಿ ಏನಾದ್ರೂ ಐರನ್ ಮಾಡಿ. ಸುಮ್ಮನೆ ಇರ್ಬ, ಹೊಸ ಸೀರೆ ಅಂಗಡಿಯಿಂದ ತಗೊಂಡ್ಬಂದಿಯಾಳೆ, ಅದಕ್ಕೆ ಇಸ್ತ್ರಿ ಹಾಕಬೇಕು. ಹೊರಗಡೆಯವರಂತೂ ಈ ಕೆಲಸ ಮಾಡಿರಲ್ಲ. ಹಾಗೇನಾದ್ರೂ ಮಾಡಿದ್ರೆ ಇಲ್ಲೇ ಐರನ್ ಬಾಕ್ಸ್ ಇದೆ, ಇಲ್ಲೇ ಸ್ವಿಚ್ ಬೋರ್ಡ್ ಇದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗ್ತಿತ್ತು? ಮನೆಯವ್ರದೇ ಈ ಕೆಲಸ. ಯಾರಿರ್ಬೋದು? ಯಾಕತ್ತೆ ಹಾಗೆ ನೋಡ್ತಾ ಇದ್ದೀರಾ? ಹೇಗೆ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅನ್ಮಾನಿಸ್ಬೇಡಿ ಅತ್ತೆ. ನಿನ್ ತಾಯಿ ಹೇಳಿದ್ಲು ಅಂತ ನೀನೇನಾದ್ರೂ ಈ ಕೆಲಸ ಮಾಡಿದ್ಯಾ? ನಾನು ಮೊದಲನೇ ದೀಪ್ತಿ ಅಲ್ಲ ಅತ್ತೆ. ಮೊದಲು ತಪ್ಪು ಮಾಡಿದ್ದೀನಿ. ಅದನ್ನೇ ಹೇಳಿ ಹೇಳಿ ಕೆಟ್ಟವಳನ್ನಾಗಿ ಮಾಡಬೇಡಿ. ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನಿನ್ ಮನಸ್ಸಿಗೆ ನೋವು ಮಾಡಬೇಕು ಅಂತ ನಾನು ಈ ರೀತಿ ಮಾತಾಡಲಿಲ್ಲ ದೀಪ್ತಿ. ಆದ್ರೆ ಈ ಕೆಲಸ ಮಾಡಿದ್ ಯಾರು ಅಂತ ಗೊತ್ತಾಗ್ಬೇಕು. ನಾನು ಯಾಕತ್ತೆ ಮಾಡ್ಲಿ? ನೀವು ನನ್ನನ್ನ ಹೆತ್ತ ತಾಯಿ ಹಾಗೆ ನೋಡ್ಕೊತಾ ಇದ್ದೀರಾ. ನಿಮಗೆ ನಾನು ಅವಮಾನ ಮಾಡ್ತೀನಾ? ಪದ್ಮ, ದೀಪ್ತಿನ ಅನುಮಾನಿಸ್ಬೇಡ. ಅವಳು ಮೊದಲಿನ ದೀಪ್ತಿ ಅಲ್ಲ. ಅವಳೇ ಬಟ್ಟೆ ಸುಟ್ಟು ಹಾಕಿದ್ರೆ ಯಾಕೆ ನಿನ್ನ ಹತ್ರ ಬಂದು ಹೇಳ್ತಾ ಇದ್ಲು? ಯೋಚನೆ ಮಾಡಿ. ಶ್ರೀನಿವಾಸ, ಹೀಗಾಡ್ತಿದ್ದೀರಾ ಪ್ರತಾಪ್? ವಿನುತಾ ಮುಂಚೆನೆ ತುಂಬಾ ಸುಸ್ತಾಗಿದ್ದಾಳೆ. ಮೊದಲು ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನಿಮ್ಗೆ ನನ್ನ ಬೈಬೇಕು ಅನ್ನೋದೇ ಹಾಗಿದ್ರೆ ಆಮೇಲೆ ಬೈರಿ. ನಿಮ್ಮನ್ನ ಸಾಯಿಸಿ ನಾನ್ ಯಾವ ನರ್ಕಕ್ಕೆ ಹೋಗ್ಲಿ? ನೀವ್ ಯಾಕೆ ನರ್ಕಕ್ಕೆ ಹೋಗ್ತೀರಾ? ನರ್ಕಕ್ಕೆ ಹೋಗ್ಬೇಕಾಗಿರೋರು ನಾವು, ಪಾಪಿಗಳು. ಅದಕ್ಕೆ ಭೂಮಿ ಮೇಲಿದ್ರು ತಂದೆ ಪ್ರೀತಿ ಇಲ್ಲ. ಅಲ್ತಾಯಿ ಮಕ್ಳಿಗೆ ಸ್ವರ್ಗ ಎಲ್ಲಿ ಸಿಗುತ್ತೆ ಹೇಳಿ? ನೋಡಿ, ವಿನುತಾ ಸುಟ್ಟು ಹೋಗ್ತಾ ಇದ್ದಾಳೆ ಜ್ವರದಲ್ಲಿ. ಮನೆಗಾದ್ರೂ ಹೋಗೋಣ ಬನ್ನಿ. ನಮ್ಗೆ ಯಾವ ಮನೆ ಇದೆ ಸಾವಿತ್ರಿ? ಅವಮಾನ ಆದ್ಮೇಲೆ ಆ ಮನೆಗೆ ನಾನು ಬರಲ್ಲ. ಪ್ರತಾಪ್, ವಿನುತಾ ತುಂಬಾ ಸುಸ್ತಾಗಿದ್ದಾಳೆ. ಮೊದ್ಲು ಅವಳು ಏನಾದ್ರೂ ತಿನ್ಬೇಕು. ಪ್ರತಾಪ್, ಪ್ರತಾಪ್, ನಾನ್ ನಿಮಗ್ ಮಾತು ಕೊಡ್ತೀನಿ. ಮತ್ತೆ ಹೀಗಾಗ್ತಾ ಇರೋ ತರ ನಾನ್ ನೋಡ್ಕೋತೀನಿ. ಮಾವಂಗ್ ನಾನ್ ಹೇಳ್ತೀನಿ ಪ್ರತಾಪ್, ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ. ಮೊದ್ಲು ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಹೋಗೋಣ. ಬನ್ನಿ ಪ್ರತಾಪ್. ನನ್ನ ಹೆಂಡತಿನ ನಾನು ನೋಡ್ಕೋತೀನಿ. ನಿಮಗ್ ಹೆಂಡತಿ ಆಗೋಕ್ಕೂ ಮುಂಚೆ ಅವಳು ನನ್ನ ತಂಗಿ. ಅದಕ್ಕೆ ಈ ಸ್ಥಿತಿಗೆ ತಂದಿದ್ದೀರಾ. ಇರಲ್ಲ, ನಾವು ಎಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೀವಿ. ಆಗ ನಮಗೂ ನೆಮ್ಮದಿ, ನಿಮ್ಗೂ ಸುಖ. ಪ್ರತಾಪ್, ನಿಮಗ್ ನಿಜವಾಗ್ಲೂ ವಿನುತನ್ ಮೇಲೆ ಪ್ರೀತಿ ಇರೋದೇ ಆದ್ರೆ, ಅವಳ ಬಗ್ಗೆ ನೀವು ಕಾಳಜಿ ಮಾಡೋದೇ ಆದ್ರೆ, ದಯವಿಟ್ಟು ನನ್ನ ಜೊತೆ ಮನೆಗೆ ಬನ್ನಿ. ನಿಮ್ಗೆ ನಮ್ಮಿಂದ ದೂರ ಹೋಗ್ಬೇಕು ಅಂತ ಅನ್ಸಿರ್ಬಹುದು, ಆದ್ರೆ ವಿನುತಂಗಲ್ಲ. ಯಾವ ಹೆಣ್ಣು ಮನೆ ಬಿಟ್ಟು ಹೋಗ್ಬೇಕು ಅಂತ ಆಸೆ ಪಡಲ್ಲ ಪ್ರತಾಪ್. ಇದ್ದು ಸಾಧಿಸ್ತಾಳೆ, ಇಲ್ಲ ಅನುಭವಿಸ್ತಾಳೆ. ನಿಮ್ಗೆ ವಿನುತನ ಆಸೆನೂ ಮೀರಿ ಮನೆ ಬಿಟ್ಟು ಹೋಗ್ಲೇಬೇಕು ಅಂತ ಅನ್ಸಿದ್ರೆ ಹೋಗಿ, ನಾನ್ ತಡೆಯಲ್ಲ. ಇಲ್ಲ, ದಯವಿಟ್ಟು ನನ್ನ ಜೊತೆ ಮನೆಗೆ ಬನ್ನಿ. ನಿನಗೆ ನನ್ನ ಮೇಲೆ ಅಕ್ಕ ಅನ್ನೋ ಗೌರವ ಇರೋದೇ ನಿಜ ಆದ್ರೆ ನಾನು ಕೇಳೋ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡು. ಕೊಡ್ತೀನಕ್ಕ,
ಹೇಳು. ನೀನೇನಾದರೂ ಸುಳ್ಳು ಹೇಳಿದ್ರೆ ಇವತ್ತಿಗೆ ಈಗಲೇ ನನ್ನ ನಿನ್ನ ಸಂಬಂಧ ಮುರಿದ ಹಾಗೆ. ಇನ್ ಮುಂದೆ ಯಾವತ್ತು ನಾನು ನಿನ್ನ ಮುಖ ನೋಡಲ್ಲ, ನೀನ್ ನನ್ನ ಮುಖ ನೋಡ್ಬೇಡ. ಆಗ್ಲಕ್ಕ. ನಿಜಾನೇ ಹೇಳ್ತೀನಿ ಅಂತ ದೇವ್ರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು.